ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಬಳಲ್ತಕ್ಕಂಥ ಸರ್ಕಾರ ಇದು. ಶಕ್ತಿಸೌಧದಲ್ಲಿ ಕೂತು ಆಡಳಿತ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ರಾಜಕಾರಣಿಗಳಾದಂಥವ್ರಿಗೆ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡುವಂಥ ಹಂಬಲ ಇರಬೇಕು. ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಒಬ್ಬರನ್ನೊಬ್ಬರು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವರೇ ನಿನ್ನೆ ವಿಧಾನಸಭೆ ಒಳಗೆ ಈ ವಿಷಯ ಚರ್ಚೆ ಆದಾಗ CD, ಪೆನ್ ಡ್ರೈವ್ ಮತ್ತು ಈ ಅನೈತಿಕತೆ ಬಗ್ಗೆ ಚರ್ಚೆ ಆದಾಗ ಕೂಡಲೇ ನಾಡಿನ 6 ಕೋಟಿ ಜನರ ಕ್ಷಮೆಯನ್ನು ಕೇಳಿ ರಾಜೀನಾಮೆ ಕೊಡಬೇಕಾಗಿತ್ತು. ಅವರು ಮುಂದುವರಿತಕ್ಕಂಥದ್ದು ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂಥದ್ದು. ಅದಕ್ಕಾಗಿಯೇ 15ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಸರ್ವಜ್ಞ ಕವಿ ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಚ್ಚೆ ಕೈ ಬಾಯಿ ಇಚ್ಛೆಯುಳಿದ್ದರೆ ಅಚ್ಚುತ್ತನಪ್ಪ ಅಜನಪ್ಪ ಲೋಕದವಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತೇಳಿ. ಯಾವ ಮನುಷ್ಯನ ಕಚ್ಚೆ ಕೈ ಬಾಯಿ ಹತೋಟಿ ಒಳಗಿರ್ತದ ಅಂಥ ಮನುಷ್ಯ ಶಿವನಿಗೂ ಅಂಜಬೇಕಾಗಿಲ್ಲ, ದೇವರಿಗೂ ಅಂಜಬೇಕಾಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ, ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇಂಥವ್ರನ್ನ ಶಕ್ತಿಸೌಧದಲ್ಲಿಟ್ಟುಕೊಂಡು ಮಂತ್ರಿಮಂಡಲದಲ್ಲಿಟ್ಟುಕೊಂಡು ನೀವು ಅಧಿಕಾರ ನಡೆಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಿನ್ನೆ KN ರಾಜಣ್ಣವರು ಹೇಳಿದ್ದಾರೆ, ಅಮಿತ್ ಶಾ ಅವರ ಭೇಟಿ ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ತೀವಿ, ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿರುವುದು ಸರಿ ಇದೆ. ಅವ್ರಿಗೆ ಯಾವುದು ಸರಿ ಅನ್ನಿಸ್ತದ ಆ ತನಿಖೆ ಮಾಡಲಿಕ್ಕೆ, ತನಿಖೆಯನ್ನು ಕೇಳಲಿಕ್ಕೆ, ಒತ್ತಾಯ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನೋಡಿ, ನಾನು ಪಕ್ಷ ಮಾತಾಡೋದಿಲ್ಲ. ಸಮಾಜ ಸೇವೆ ಅಂತಕ್ಕಂಥದ್ದು ಪವಿತ್ರವಾದಂಥ ಕೆಲಸ. ನಾವು ತತ್ವ ಸಿದ್ಧಾಂತಗಳಿಗನುಗುಣವಾಗಿ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿ ಕೆಲಸ ಮಾಡ್ಬೇಕಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಸರ್ ಈಗ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಅಭದ್ರತೆ ಕಾಡುವಂಥದ್ದು ಇಂಥ ವಿಚಾರಗಳಲ್ಲಿ? ಯಾಕೆ ಸರ್, ಈಗ ನಿಮ್ಮ ಮಾತಿನ ಅರ್ಥ ಏನಾಗ್ತಿದೆ ಅಂದರೆ, ರಾಜಕಾರಣಿಗಳು ಅಥವಾ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ರೆ ಅವ್ರು ಕಚ್ಚೆ ಶುದ್ಧವಾಗಿ ಇಟ್ಕೋಬೇಕಿತ್ತು. ಅಂದರೆ ಈಗ CD ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡೋರು ಒಂದು ಟೀಮ್ ಇರುತ್ತೆ, ನೀವು ಅಲ್ಲ. ಎರಡೂ ಅನೈತಿಕತೆನೇ. ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಬಳಲ್ತಕ್ಕಂಥ ಸರ್ಕಾರ ಇದು. ಶಕ್ತಿಸೌಧದಲ್ಲಿ ಕೂತು ಆಡಳಿತ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ರಾಜಕಾರಣಿಗಳಾದಂಥವ್ರಿಗೆ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡುವಂಥ ಹಂಬಲ ಇರಬೇಕು. ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಒಬ್ಬರನ್ನೊಬ್ಬರು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವರೇ ನಿನ್ನೆ ವಿಧಾನಸಭೆ ಒಳಗೆ ಈ ವಿಷಯ ಚರ್ಚೆ ಆದಾಗ CD, ಪೆನ್ ಡ್ರೈವ್ ಮತ್ತು ಈ ಅನೈತಿಕತೆ ಬಗ್ಗೆ ಚರ್ಚೆ ಆದಾಗ ಕೂಡಲೇ ನಾಡಿನ 6 ಕೋಟಿ ಜನರ ಕ್ಷಮೆಯನ್ನು ಕೇಳಿ ರಾಜೀನಾಮೆ ಕೊಡಬೇಕಾಗಿತ್ತು. ಅವರು ಮುಂದುವರಿತಕ್ಕಂಥದ್ದು ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂಥದ್ದು. ಅದಕ್ಕಾಗಿಯೇ 15ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಸರ್ವಜ್ಞ ಕವಿ ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಚ್ಚೆ ಕೈ ಬಾಯಿ ಇಚ್ಛೆಯುಳಿದ್ದರೆ ಅಚ್ಚುತ್ತನಪ್ಪ ಅಜನಪ್ಪ ಲೋಕದವಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತೇಳಿ.
ಯಾವ ಮನುಷ್ಯನ ಕಚ್ಚೆ ಕೈ ಬಾಯಿ ಹತೋಟಿ ಒಳಗಿರ್ತದ ಅಂಥ ಮನುಷ್ಯ ಶಿವನಿಗೂ ಅಂಜಬೇಕಾಗಿಲ್ಲ, ದೇವರಿಗೂ ಅಂಜಬೇಕಾಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇಂಥವ್ರನ್ನ ಶಕ್ತಿ ಸೌಧದಲ್ಲಿಟ್ಟುಕೊಂಡು ಮಂತ್ರಿಮಂಡಲದಲ್ಲಿಟ್ಟುಕೊಂಡು ನೀವು ಅಧಿಕಾರ ನಡೆಸ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಿನ್ನೆ ಕೆ ಎನ್ ರಾಜಣ್ಣವ್ರು ಹೇಳಿದ್ದಾರೆ, ಅಮಿತ್ ಶಾ ಅವರ ಭೇಟಿ ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ತೀವಿ, ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿರುವುದು ಸರಿ ಇದೆ. ಅವ್ರಿಗೆ ಯಾವುದು ಸರಿ ಅನ್ನಿಸ್ತದ ಆ ತನಿಖೆ ಮಾಡಲಿಕ್ಕೆ, ತನಿಖೆಯನ್ನು ಕೇಳಲಿಕ್ಕೆ, ಒತ್ತಾಯ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಿನ್ನೆ ಚರ್ಚೆ ಏನು ಅಂದ್ರೆ ಎರಡೂ ಪಕ್ಷದಲ್ಲೂ ಸಿಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿವೆ. ನೋಡಿ, ನಾನು ಪಕ್ಷ ಮಾತಾಡೋದಿಲ್ಲ. ಸಮಾಜ ಸೇವೆ ಅಂತಕ್ಕಂಥದ್ದು ಪವಿತ್ರವಾದಂಥ ಕೆಲಸ. ನಾವು ತತ್ವ ಸಿದ್ಧಾಂತಗಳಿಗನುಗುಣವಾಗಿ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿ ಕೆಲಸ ಮಾಡ್ಬೇಕಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಸರ್ ಈಗ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಅಭದ್ರತೆ ಕಾಡುವಂಥದ್ದು ಇಂಥ ವಿಚಾರಗಳಲ್ಲಿ? ಯಾಕೆ ಸರ್, ಈಗ ನೀವು ನಿಮ್ಮ ಮಾತಿನ ಅರ್ಥ ಏನಾಗ್ತಿದೆ ಅಂದ್ರೆ ರಾಜಕಾರಣಿಗಳು ಅಥವಾ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ರೆ ಅವ್ರ ಕಚ್ಚೆ ಶುದ್ಧವಾಗಿ ಇಟ್ಕೋಬೇಕಿತ್ತು. ಅಂದ್ರೆ ಈಗ ಸಿಡಿ ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡೋರು ಒಂದು ಟೀಮ್ ಇರುತ್ತೆ. ನೀವು ಅಲ್ಲ, ಎರಡೂ ಅನೈತಿಕತೆನೇ. ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಬಳಲ್ತಕ್ಕಂಥ ಸರ್ಕಾರ ಇದು. ಶಕ್ತಿ ಸೌಧದಲ್ಲಿ ಕೂತು ಆಡಳಿತ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತು ರಾಜಕಾರಣಿಗಳಾದಂಥವ್ರಿಗೆ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡುವಂಥ ಹಂಬಲ ಇರಬೇಕು. ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಭ್ರಷ್ಟಾಚಾರ ಮತ್ತು ಅನೈತಿಕತೆಯಿಂದ ಒಬ್ಬರನ್ನೊಬ್ಬರು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವರೇ ನಿನ್ನೆ ವಿಧಾನಸಭೆ ಒಳಗೆ ಈ ವಿಷಯ ಚರ್ಚೆ ಆದಾಗ CD, ಪೆನ್ ಡ್ರೈವ್ ಮತ್ತು ಈ ಅನೈತಿಕತೆ ಬಗ್ಗೆ ಚರ್ಚೆ ಆದಾಗ ಕೂಡಲೇ ನಾಡಿನ 6 ಕೋಟಿ ಜನರ ಕ್ಷಮೆಯನ್ನು ಕೇಳಿ ರಾಜೀನಾಮೆ ಕೊಡಬೇಕಾಗಿತ್ತು. ಅವರು ಮುಂದುವರಿತಕ್ಕಂಥದ್ದು ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದಂಥದ್ದು. ಅದಕ್ಕಾಗಿಯೇ 15ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಸರ್ವಜ್ಞ ಕವಿ ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಚ್ಚೆ ಕೈ ಬಾಯಿ ಇಚ್ಛೆಯುಳಿದ್ದರೆ ಅಚ್ಚುತ್ತನಪ್ಪ ಅಜನಪ್ಪ ಲೋಕದವಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತೇಳಿ. ಯಾವ ಮನುಷ್ಯನ ಕಚ್ಚೆ ಕೈ ಬಾಯಿ ಹತೋಟಿ ಒಳಗಿರ್ತದ ಅಂಥ ಮನುಷ್ಯ ಶಿವನಿಗೂ ಅಂಜಬೇಕಾಗಿಲ್ಲ, ದೇವರಿಗೂ ಅಂಜಬೇಕಾಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇಂಥವ್ರನ್ನ ಶಕ್ತಿ ಸೌಧದಲ್ಲಿಟ್ಟುಕೊಂಡು ಮಂತ್ರಿಮಂಡಲದಲ್ಲಿಟ್ಟುಕೊಂಡು ನೀವು ಅಧಿಕಾರ ನಡೆಸ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ನಿನ್ನೆ ಕೆ ಎನ್ ರಾಜಣ್ಣವ್ರು ಹೇಳಿದ್ದಾರೆ, ಅಮಿತ್ ಶಾ ಅವರ ಭೇಟಿ ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ತೀವಿ, ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿರುವುದು ಸರಿ ಇದೆ. ಅವ್ರಿಗೆ ಯಾವುದು ಸರಿ ಅನ್ನಿಸ್ತದ ಆ ತನಿಖೆ ಮಾಡಲಿಕ್ಕೆ, ತನಿಖೆಯನ್ನು ಕೇಳಲಿಕ್ಕೆ, ಒತ್ತಾಯ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಿನ್ನೆ ಚರ್ಚೆ ಏನು ಅಂದ್ರೆ ಎರಡೂ ಪಕ್ಷದಲ್ಲೂ ಸಿಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿವೆ. ನೋಡಿ, ನಾನು ಪಕ್ಷ ಮಾತಾಡೋದಿಲ್ಲ. ಸಮಾಜ ಸೇವೆ ಅಂತಕ್ಕಂಥದ್ದು ಪವಿತ್ರವಾದಂಥ ಕೆಲಸ. ನಾವು ತತ್ವ ಸಿದ್ಧಾಂತಗಳಿಗನುಗುಣವಾಗಿ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿ ಕೆಲಸ ಮಾಡ್ಬೇಕಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಸರ್ ಈಗ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಅಭದ್ರತೆ ಕಾಡುವಂಥದ್ದು ಇಂಥ ವಿಚಾರಗಳಲ್ಲಿ? ಯಾಕೆ ಸರ್, ಈಗ ನೀವು ನಿಮ್ಮ ಮಾತಿನ ಅರ್ಥ ಏನಾಗ್ತಿದೆ ಅಂದ್ರೆ ರಾಜಕಾರಣಿಗಳು ಅಥವಾ ಯಾರು ಆರೋಪ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ರೆ ಅವ್ರ ಕಚ್ಚೆ ಶುದ್ಧವಾಗಿ ಇಟ್ಕೋಬೇಕಿತ್ತು. ಅಂದ್ರೆ ಈಗ ಸಿಡಿ ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡೋರು ಒಂದು ಟೀಮ್ ಇರುತ್ತೆ. ನೀವು ಅಲ್ಲ, ಎರಡೂ ಅನೈತಿಕತೆನೇ. ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು.